ಕೆಲವು ಟಿಪ್ಸ್ ಜೊತೆಗೆ ತುಂಬಾ ಸರಳವಾಗಿ ಬೇಸನ್ ಬರ್ಫಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ತುಪ್ಪ ಮತ್ತು ಒಂದು 4 ಚಮಚ ಆಗುವಷ್ಟು ನಾನಿಲ್ಲಿ ಚಿರೋಟೆ ರವೆ ತೊಗೊಂಡಿದ್ದೆ. ಇವಾಗ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿದಂತಹ ಜಸ್ಟ್ ಬಾದಾಮ್ ಮಾತ್ರ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲೈಚಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಕೂಡ ಬೇಕಾಗುತ್ತೆ. ಒಂದು 1.5 ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ 1 ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ. ಇಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇತ್ತಂದರೆ ನೀವು ಇಲ್ಲಿ 1 ಕಪ್ ತೊಗೊಳ್ಳಿ. ನಾನಿಲ್ಲಿ 1 ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಈ ಸಕ್ಕರೆನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನಿಲ್ಲಿ ಇಲೈಚಿ ಪೌಡರ್ ತೊಗೊಂಡಿದ್ದೆ ಅಲ್ವಾ, ಹೀಗಾಗಿ ಈ ಪೌಡರ್ನ ನಾನು ಇದರಲ್ಲಿ ಹಾಕ್ತಿಲ್ಲ. ನಿಮ್ಮಲ್ಲಿ ಇಲೈಚಿ ಪೌಡರ್ ಇಲ್ಲ ಅಂದರೆ ನೀವು ಇಲೈಚಿನೇ ಒಂದು 4 ಇದರಲ್ಲಿ ಹಾಕ್ಕೊಂಡು ಇರ್ಕೋಬೋದು ಸಕ್ಕರೆ ಜೊತೆಗೆ. ನೋಡಿ, ಇವಾಗ ಮಿಕ್ಸಿಯಲ್ಲಿ ನಾನು 1 ನಿಮಿಷ ಆಗೋ ತನಕ ಸಕ್ಕರೆ ಸ್ಮೂತಾಗಿ ಮಾಡ್ಕೊಂಡಾಗಿದೆ. ಇವಾಗ ಸ್ಮೂತ್ ಆಗಿರಲಿ. ಇವಾಗ ಸಕ್ಕರೆ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಕರೆಕ್ಟಾಗಿರುತ್ತೆ. 1.5 ಕಪ್ ಬೇಸನ್ ತೊಗೊಂಡ್ರೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ನೀವಿಲ್ಲಿ ಹಾಕಬೇಕಾಗುತ್ತೆ. ಕಮ್ಮಿ ಹಾಕಿದರೆ ಏನಾಗುತ್ತೆ, ಬೇಸನ ಜಾಸ್ತಿ ಸಾಫ್ಟಾಗಿ ಬರೋದಿಲ್ಲ, ಸ್ವಲ್ಪ ಹಾರ್ಡ್ ಆಗುತ್ತೆ. ಹೀಗಾಗಿ 1.5 ಕಪ್ ಬೇಸನ್ ತೊಗೊಂಡ್ರೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ, ಅದರಲ್ಲಿಂದನೇ ಎಲ್ಲ ಸಾಮಗ್ರಿನ ತೊಗೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡಿಲ್ಲ, ತುಪ್ಪ ಹಾಕಿದ ತಕ್ಷಣ ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಮತ್ತು ಟೋಟಲಿ ಗ್ಯಾಸ ಸ್ಲೋನೇ ಇರಬೇಕು ಈ ಸ್ವೀಟ್ ತಯಾರಾಗೋ ತನಕ. ಮೊದಲನೇ ಟಿಪ್ಸ್ ಇದು. ಇಲ್ಲಿ ಎಲ್ಲನೂ ಸೇರಿಸಿ ಬೇಸನ್ ಹಿಟ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಚಿರೋಟೆ ರವೆ ಹಾಕ್ಕೊಂಡಿನಿ. ಈ ಚಿರೋಟೆ ರವೆ ಜಾಸ್ತಿ ಹಾಕೋಬಾರ್ದು, ಜಸ್ಟ್ 3ರಿಂದ 4 ಚಮಚ ಮಾತ್ರ ಹಾಕ್ಕೊಳ್ಳಿ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇದಕ್ಕೆ ನಾನು ಸುಮಾರು ಒಂದು 7ರಿಂದ 8 ನಿಮಿಷ ಆಗೋ ತನಕ ಇದನ್ನು ಹಾಗೆಯೇ ಹುರ್ಕೋಬೇಕಾಗುತ್ತೆ. ಕೈ ಬಿಡಬಾರ್ದು, ಹಾಗೆಯೇ ಹುರ್ಕೋತಾ ಇರಬೇಕಾಗುತ್ತೆ. ಮತ್ತು ಹೈ ಫ್ಲೇಮ್ದಲ್ಲಿ ಮಾಡಲೇಬಾರ್ದು, ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಟೋಟಲ್ ಇವಾಗ ಒಂದು 8 ನಿಮಿಷ ಆಗಿದೆ. ಇನ್ನೂ ಇದು ಪೂರ್ತಿಯಾಗಿ ತುಪ್ಪ ರಿಲೀಸ್ ಮಾಡಿಲ್ಲ. ಸ್ಲೋ ಗ್ಯಾಸ್ನಲ್ಲೇ ನಾನು 8 ನಿಮಿಷ ಆಗೋ ತನಕ ಇವಾಗ ಹುರ್ಕೊಂಡಿನಿ. ಇವಾಗ ಇದಕ್ಕೆ ಮತ್ತೆ ಒಂದು 2ರಿಂದ 3 ನಿಮಿಷ ಆಗೋ ತನಕ ನಾನು ಇದನ್ನು ಹುರ್ಕೊತಿದ್ದೀನಿ. ಅಂದರೆ ಕಲರ್ ಕೂಡ ಇದು ಪೂರ್ತಿಯಾಗಿ ಚೇಂಜ್ ಆಗಿಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕಿದು ಬೇಸನ್ ಹಿಟ್ಟು, ಅಲ್ಲಿ ತನಕ ಇದು ಹುರ್ಕೋಬೇಕಾಗುತ್ತೆ. ಮತ್ತು ಹುರಿದಾದ್ಮೇಲೆ ಘಮ್ ಅಂತೇಳಿ ಸ್ಮೆಲ್ ಬರುತ್ತೆ, ಮತ್ತು ನಾವು ಹಾಕಿದಂತಹ ತುಪ್ಪ ಎಲ್ಲನೂ ಮತ್ತೆ ಇದು ರಿಲೀಸ್ ಮಾಡುತ್ತೆ. ನೋಡಿ, ಟೋಟಲ್ ಇವಾಗ ಒಂದು 10 ನಿಮಿಷ ಆಗಿದೆ. ಪೂರ್ತಿಯಾಗಿ ತುಪ್ಪ ರಿಲೀಸ್ ಆಗಿದೆ, ನೀವು ನೋಡ್ತಿರ್ಬೋದು. ಇವಾಗ ಇಲ್ಲಿ ತನಕ ನೀವು ಸ್ಲೋ ಗ್ಯಾಸ್ನಲ್ಲಿ ಹುರ್ಕೊನೇ ಬೇಕಾಗುತ್ತೆ. ಸ್ವಲ್ಪ ಟೈಮ್ ಆಚೆ ಈಚೆ ಹಿಡಿಬೋದು, 1ರಿಂದ 2 ನಿಮಿಷ ಆಗೋ ತನಕ. ಸ್ವಲ್ಪ ಕೇಸರಿ ಕಲರ್ ಹಾಕಿದ ಮತ್ತು ಇಲೈಚಿ ಪೌಡರ್ ಹಾಕ್ಕೊತಿದ್ದೀನಿ. ಕೇಸರಿ ಕಲರ್ ಇಲ್ಲ ಅಂದರೆ ನೀವು ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಹಾಕೋಬೋದು, ಅಥವಾ ನಿಮಗೆ ಎರಡೂ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ಕೂಡ ನಾನು ಗ್ಯಾಸ ಸ್ಲೋ ಇಟ್ಟಿದ್ದ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಸಕ್ಕರೆ ಹಾಕಿದ ಮೇಲೆ ನಿಮಗೆ ಜಾಸ್ತಿ ಡ್ರೈ ಅನಿಸುತ್ತೆ, ಬಟ್ ಇದು ಸಕ್ಕರೆ ಮೆಲ್ಟ್ ಆದರೆ ಮತ್ತೆ ಇದು ಸ್ವಲ್ಪ ತಿಳಿಯಾಗುತ್ತೆ. ಇಲ್ಲಿ ನಿಮಗೆ ಜಾಸ್ತಿನ ಡ್ರೈ ಅನಿಸ್ತಿದ್ರೆ ಮತ್ತೆ ನೀವು ಇಲ್ಲಿ 1ರಿಂದ 2-3 ಚಮಚ ತುಪ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಇವಾಗ ಕರೆಕ್ಟ್ ಆಗಿದೆ. ಇದು ಜಾಸ್ತಿ ಡ್ರೈ ಏನಾಗಿಲ್ಲ, ಸಕ್ಕರೆ ಮೆಲ್ಟ್ ಆಗಿದೆ. ಮೆಲ್ಟ್ ಆದಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡು ಇಲ್ಲಿ ಪ್ಲೇಟಿಗೆ ತುಪ್ಪ ಹಾಕ್ತಿದ್ದೀನಿ. ನಾನಿಲ್ಲಿ ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಡ್ರೈ ಆಗಿತ್ತಂದರೆ ಒಂದು 2-3 ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹುರ್ಕೊಳ್ಳಿ, ಸಾಫ್ಟ್ ಆಗುತ್ತೆ. ಬೇಸನ್ ಬರ್ಫಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಈ ಪ್ಲೇಟ್ನಲ್ಲೇ ಹಾಕ್ಕೊಂಡು ಇದನ್ನು ಸೆಟ್ ಮಾಡ್ಕೊತಿದ್ದೀನಿ. ಟ್ರೇ ಇತ್ತಂದರೆ ಟ್ರೇದಲ್ಲಿ ಕೂಡ ನೀವು ಅದನ್ನು ಮಾಡ್ಕೋಬೋದು. ಓಕೆ, ನೋಡಿ, ಇದೇನು ಸಲೀಸಾಗಿ ಜಾಸ್ತಿ ಹೊತ್ತು ಬಿಡಬಾರ್ದು, ಅದಕ್ಕೆ ಮತ್ತೆ ಅದು ಹಾರ್ಡ್ ಆಗುತ್ತೆ ಬೇಸನ. ಹೀಗಾಗಿ ಗ್ಯಾಸ್ ಬಂದ್ ಮಾಡಿದ ತಕ್ಷಣ ನೀವು ಇಲ್ಲಿ ಪ್ಲೇಟ್ನಲ್ಲಿ ಹಾಕೋಬೇಕಾಗುತ್ತೆ. ಇಲ್ಲಿ ಮೇಲೆ ನಾನು ಇಲ್ಲಿ ಬಾದಾಮ್ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಪಿಸ್ತಾ ಇತ್ತಂದ್ರೆ ಪಿಸ್ತಾ ಕೂಡ ಹಾಕೋಬೋದು. ಓಕೆ, ನೋಡಿ, ಇವಾಗ ಇದಕ್ಕೆ ಸುಮಾರು ಹೊರಗಡೆ ಇಟ್ಟರೆ ಒಂದು 2 ತಾಸು ಬೇಕಾಗುತ್ತೆ. ನೀವು ಫ್ರೀಜ್ನಲ್ಲಿ ಇಟ್ಟರೆ 1 ತಾಸಿನಲ್ಲಿ ಸೆಟ್ ಆಗುತ್ತೆ ಇದು. ನೋಡಿ, ನಾನಿವಾಗ 1 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದ ಸೆಟ್ ಆಗಿದೆ. ಇವಾಗ ಇದೇನು ಹೊರಗಡೆ ಇಟ್ಟರು ಭೀ ಸೆಟ್ ಆಗುತ್ತೆ, ಜಾಸ್ತಿ ಟೈಮ್ ಹಿಡ್ಕೊಳ್ಳುತ್ತೆ ಒಂದು ಸ್ವಲ್ಪ ಅಷ್ಟೇ. ಓಕೆ, ನೋಡಿ, ಇಲ್ಲಿ ನಿಮಗೆ ಯಾವ ಸೈಜಿನ ಬೇಕು, ಯಾವ ಸೇಪ್ ಬೇಕು ಆ ಸೇಪ್ ನೀವು ಅದನ್ನು ಕಟ್ ಮಾಡ್ಕೋಬೋದು. ಏನು ಕಷ್ಟನೇ ಇಲ್ಲ. ನೀವು ಬೇಸನ್ನ ಸ್ಲೋ ಗ್ಯಾಸ್ನಲ್ಲಿ ಒಂದು 10ರಿಂದ 12 ನಿಮಿಷ ಆಗೋ ತನಕ ಹುರ್ಕೋಬೇಕಾಗುತ್ತೆ. ಹೈ ಮಾಡಲೇಬಾರ್ದು. ಮತ್ತು ಸಕ್ಕರೆ ಹಾಕಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹಾರ್ಡ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಅಂತೇಳಿ. ಅಥವಾ ನಿಮಗೆ ಜಾಸ್ತಿ ಡ್ರೈ ಅನಿಸ್ತಿದ್ರೆ ನೀವು ಮತ್ತೆ ಒಂದು 2-3 ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸಾಫ್ಟ್ ಆಗಿರುವಂತಹ ಬರ್ಫಿ ತಯಾರಾಗಿದೆ. ನೋಡಿ, ಪಾಕನೇ ಇಲ್ಲದಂತಹ ಬರ್ಫಿ ಇದು ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.